ಅಕ್ಷಯ ತೃತೀಯದ ದಿನದಂದು ಚಿನ್ನವನ್ನು ಖರೀದಿ ಮಾಡೋದ್ರಿಂದ ಮನೆಗೆ ಸುಖ, ಶಾಂತಿ, ನೆಮ್ಮದಿ ಹಾಗೆ ಸಮೃದ್ಧಿ ಬರುತ್ತದೆ ಅಂತ ನಂಬಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯದ ದಿನದಂದು ಚಿನ್ನ ಹಾಗೆ ಬೆಳ್ಳಿಯನ್ನು ಖರೀದಿ ಮಾಡೋದ್ರ ಜೊತೆಗೆ ಮನೆ, ವಾಹನಗಳು ಇತ್ಯಾದಿಗಳನ್ನು ಸಹ ಖರೀದಿಸುವ ಸಂಪ್ರದಾಯವಿದೆ. ಆದಾಗ್ಯೂ ಅನೇಕ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಅದು ಅಕ್ಷಯ ತೃತೀಯದ ದಿನದಂದು ವಿವಿಧ ರೀತಿಯ ವಸ್ತುಗಳು ಲಭ್ಯವಿದ್ದರೂ ಸಹ ಚಿನ್ನವನ್ನು ಖರೀದಿಸುವುದು ಯಾಕೆ ಪವಿತ್ರ? ಇದಕ್ಕೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಚಿನ್ನವನ್ನು ಲಕ್ಷ್ಮೀ ದೇವಿಯ ರೂಪ ಅಂತ ಪರಿಗಣಿಸಲಾಗಿದೆ. ಈ ನಂಬಿಕೆಯ ಹಿಂದೆ ಒಂದು ಪೌರಾಣಿಕ ಕಥೆಯೂ ಸಹ ಇದೆ. ಅದರ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸಮುದ್ರ ಮಂಥನ ಮಾಡ್ತಾರಂತೆ. ಆಗ ಲಕ್ಷ್ಮೀ ದೇವಿಯೊಂದಿಗೆ ಅನೇಕ ಬೆಲೆ ಬಾಳುವ ವಸ್ತುಗಳು ಹೊರಹೊಮ್ಮುತ್ತವಂತೆ. ಅವುಗಳಲ್ಲಿ ಚಿನ್ನವೂ ಕೂಡ ಒಂದು. ವಿಷ್ಣು ಈ ಚಿನ್ನವನ್ನು ಧರಿಸಿರ್ತಾನೆ. ಈ ಕಾರಣಕ್ಕಾಗಿ ಇದನ್ನ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಪರಿಗಣಿಸಲಾಯಿತು. ಅದಕ್ಕಾಗಿಯೇ ಅಕ್ಷಯ ತೃತೀಯದ ದಿನದಂದು ಚಿನ್ನ ಖರೀದಿಸುವ ಸಂಪ್ರದಾಯವಿದೆ. ಅಕ್ಷಯ ತೃತೀಯ ಅರ್ಥದ ಕುರಿತು ಮಾತನಾಡ್ತಾ ಹೋದರೆ, ಅಕ್ಷಯ ಅಂತ ಅಂದರೆ ಅದು ಎಂದಿಗೂ ಕೂಡ ಖಾಲಿಯಾಗದ ಅಥವಾ ನಾಶವಾಗದ ಎಂಬರ್ಥವನ್ನು ನೀಡುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ದೀರ್ಘಕಾಲದವರೆಗೆ ಕೆಲವು ಶುಭ ಕಾರ್ಯಗಳನ್ನು ಮಾಡಲು ಯೋಚಿಸುತ್ತಿದ್ದರೆ ಅಕ್ಷಯ ತೃತೀಯಕ್ಕಿಂತ ಉತ್ತಮವಾದ ದಿನ ಮತ್ತೊಂದಿಲ್ಲ ಅಂತ ಹೇಳಲಾಗತ್ತೆ. ಈ ದಿನದಂದು ಶುಭ ಕಾರ್ಯವನ್ನು ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ, ಹಾಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಅಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಸಹ ಕುಟುಂಬದ ಮೇಲೆ ಇರುತ್ತದೆ ಅನ್ನುವ ಒಂದು ನಂಬಿಕೆ. ಅಕ್ಷಯ ತೃತೀಯ ದಿನದಂದು ಸತ್ಯಯುಗ ಮತ್ತು ತ್ರೇತಾಯುಗ ಪ್ರಾರಂಭವಾಯಿತು. ಹಾಗೆಯೇ ಈ ದಿನದಂದು ದ್ವಾಪರ ಯುಗದ ಅವಧಿಯ ಕೊನೆಗೊಂಡಿತು ಅಂತ ಹೇಳಲಾಗತ್ತೆ. ಈ ದಿನದಿಂದ ದ್ವಾಪರ ಅಂತ್ಯದೊಂದಿಗೆ ಕಲಿಯುಗ ಪ್ರಾರಂಭವಾಗತ್ತೆ. ಹಾಗೆ ಧಾರ್ಮಿಕ ಗ್ರಂಥಗಳಲ್ಲಿ ಅಕ್ಷಯ ತೃತೀಯವನ್ನ ಯುಗಾದಿ ತಿಥಿ ಅಂತಲೂ ಕೂಡ ಹೇಳಲಾಗಿದೆ. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದರಿಂದ ವರ್ಷವಿಡೀ ಮನೆಯಲ್ಲಿ ಸಂಪತ್ತಿನ ಕೊರತೆಯನ್ನು ಎದುರಿಸಬೇಕಾಗಿಲ್ಲ ಅನ್ನುವ ಒಂದು ನಂಬಿಕೆ. ಹಾಗಾಗಿನೇ ಈ ದಿನ ಚಿನ್ನವನ್ನು ಖರೀದಿ ಮಾಡೋದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮತ್ತೊಂದು ನಂಬಿಕೆಯ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಸಂಪತ್ತಿನ ದೇವರು ಎಂದು ಕರೆಯಲ್ಪಡುವ ಭಗವಾನ್ ಕುಬೇರನು ನಿಧಿಯನ್ನು ಪಡಿತಾನೆ. ಅದಕ್ಕಾಗಿಯೇ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿ ಮಾಡೋದು ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಸೊ ಒಟ್ಟಾರೆ ಏನೇ ಹೇಳಬೇಕಂದ್ರೂ ಅಕ್ಷಯ ತೃತೀಯದ ದಿನದಂದು ನೀವು ಏನೇ ಮಾಡಿದ್ದಲ್ಲಿ, ಅಂದರೆ ಹೊಸ ಮನೆಗೆ ಪ್ರವೇಶ ಮಾಡಿದ್ದಲ್ಲಿ, ಅಂದರೆ ಗೃಹ ಪ್ರವೇಶ ಮಾಡಿದ್ದಲ್ಲಿ, ಹಾಗೆ ಸೈಟು ಇತ್ಯಾದಿಗಳನ್ನು ಖರೀದಿ ಮಾಡಿದ್ದಾಗಲಿ, ಚಿನ್ನವನ್ನು ಖರೀದಿ ಮಾಡಿದ್ದಾಗಲಿ, ದಾನವನ್ನು ಮಾಡಿದ್ದಾಗಲಿ, ಏನೇ ಮಾಡಿದ್ರೂ ಸಹ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ಅನ್ನುವ ಒಂದು ನಂಬಿಕೆ. ಅಕ್ಷಯ ತೃತೀಯ ದಿನದಂದು 4 ಧಾಮಗಳಲ್ಲಿ ಒಂದಾದ ಭಗವಾನ್ ಬದರಿನಾಥನ ಬಾಗಿಲು ಕೂಡ ತೆರೆಯಲಾಗತ್ತೆ. ಈ ದಿನದಂದು ಶ್ರೀ ಬಿಹಾರಿಯ ಪಾದಗಳು ವರ್ಷಕ್ಕೊಮ್ಮೆ ಮಾತ್ರ ವೃಂದಾವನದಲ್ಲಿ ಕಾಣಸಿಗುತ್ತವೆ. ಮತ್ಸ್ಯ ಪುರಾಣದ ಪ್ರಕಾರ ಅಕ್ಷಯ ತೃತೀಯ ದಿನದಂದು ವಿಷ್ಣುವನ್ನ ಅಖಂಡ ಹೂವಿನ ದೀಪದಿಂದ ಪೂಜಿಸಬೇಕಾಗತ್ತೆ. ಇದರಿಂದಾಗಿ ಅವನ ವಿಶೇಷ ಅನುಗ್ರಹವನ್ನು ಪಡಿಬಹುದು ಅಂತ ಹೇಳಲಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ದಿನದಂದು ನಾವು ಯಾಕೆ ಚಿನ್ನವನ್ನು ಖರೀದಿ ಮಾಡಬೇಕು, ಚಿನ್ನವನ್ನು ಖರೀದಿ ಮಾಡೋದ್ರಿಂದ ಏನಾಗುತ್ತೆ, ಹಾಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಅನ್ನುವ ವಿಷಯವನ್ನು ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇನ್ನೂ ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ. ಅದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವೀಡಿಯೋಸ್ಗಳನ್ನು ನೀವು ತಪ್ಪದೆ ನೋಟಿಫಿಕೇಷನ್ ಮೂಲಕ ನೋಡಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.